ನ್ಯೂಸ್. ಸಂಕೇಶ್ವರದಲ್ಲಿ ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಔಷಧಿ ಅಂಗಡಿಗಳು ಬಂದ್. ವ್ಯಾಪಾರಿಗಳು ವೈದ್ಯರಿಂದ ಕಠಿಣ ನಿಯಂತ್ರಣಕ್ಕೆ ಆಗ್ರಹ. ಆನ್ಲೈನ್ ಮೂಲಕ ಔಷಧಗಳ ಮಾರಾಟಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಸಂಕೇಶ್ವರದ ಔಷಧ ವ್ಯಾಪಾರಿಗಳು ಇಂದು ಔಷಧ ಅಂಗಡಿಗಳನ್ನು ಬಂದ್ಗೆ ಕರೆ ನೀಡಿ ತೀವ್ರ ಪ್ರತಿಭಟನೆಯನ್ನು ನಡೆಸಿದರು. ವೈದ್ಯರ ಸಲಹೆ ಇಲ್ಲದೆ ಔಷಧಿಗಳು ಸುಲಭವಾಗಿ ಲಭ್ಯವಾಗುತ್ತಿರುವುದು ರೋಗಿಗಳ ಆರೋಗ್ಯಕ್ಕೆ ಗಂಭೀರ ಅಪಾಯ ಉಂಟು ಮಾಡುತ್ತಿದೆ ಎಂದು ಅವರು ಆರೋಪಿಸಿದರು. ನಗರದ ಚೆನ್ನಮ್ಮ ವೃತ್ತದಲ್ಲಿ ಜಮಾಯಿಸಿದ ಔಷಧ ವ್ಯಾಪಾರಿಗಳು ಆನ್ಲೈನ್ ಔಷಧ ಖರೀದಿ ಮತ್ತು ಮಾರಾಟದ ವಿರುದ್ಧ ಘೋಷಣೆಯನ್ನ ಕೂಗಿ ಸರ್ಕಾರವು ತಕ್ಷಣ ಕಠಿಣ ನಿಯಂತ್ರಣ ಕ್ರಮಗಳನ್ನು ಜಾರಿಗೆ ತರಬೇಕೆಂದು ಒತ್ತಾಯಿಸಿದರು. ಈ ವೇಳೆ ಮಾತನಾಡಿದ ಔಷಧ ವ್ಯಾಪಾರಿ ಜಯಪ್ರಕಾಶ್ ಸಾವಂತ್ ಇವರು ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮಾರಾಟಕ್ಕೆ ನಿಷೇಧವಿರುವ ಅನೇಕ ಔಷಧಿಗಳು ಆನ್ಲೈನ್ನಲ್ಲಿ ಸುಲಭವಾಗಿ ಸಿಗುತ್ತಿವೆ. ಇದು ನಿಯಮ ಉಲ್ಲಂಘನೆಯಾಗಿದ್ದು ರೋಗಿಗಳ ಜೀವದೊಂದಿಗೆ ಆಟವಾಡುವಂತಾಗಿದೆ. ಸರ್ಕಾರ ತಕ್ಷಣವೇ ಇದಕ್ಕೆ ಕಡಿವಾಣ ಹಾಕಬೇಕೆಂದು ಹೇಳಿದರು. ऑल इंडिया केमिस्ट असोसिएशनच्या वतीनं संपूर्ण भारतभर औषध दुकानांचा संप पुकारला गेलेला आहे. या पाठिंब्याचं कारण म्हणजे संपूर्ण देशामध्ये ऑनलाईनच्या माध्यमातून ग्राहकांना ज्या मेडिसिनच्या सुविधा उपलब्ध होतात त्या सरकारनं त्याच्यावरती बंदी घालावी. कारण या ऑनलाईनच्या माध्यमातून लोक जे औषध घेतात त्या पाठीमागचं कारण म्हणजे त्याची माहिती संपूर्ण पेशंटलाही नसते किंवा ऑनलाईन पुरवठा करणाऱ्या औषध विक्रेत्याला त्यालाही सुद्धा संपूर्ण आपल्या पेशंटला काय नेमकं झालं आहे कुठलं औषध द्यावं याचं पूर्ण माहिती नसताना पेशंट हे तिथून औषधी खरेदी करतं. त्याकरिता हा एक गुन्हा होतो की पेशंटच्या आरोग्यावरती त्याचा परिणाम होतो. या माध्यमातून आपल्या छोट्या छोट्या औषध विक्रेत्यावरती सुद्धा त्याच्यावरती परिणाम होत आहे. त्याकरिता सरकारनं ऑनलाईनची जी सुविधा आहे त्या प्रत्येक याच्या नशेली पदार्थ असू देत, BP शुगरच्या गोळ्या असू देत अथवा इतर औषधे असू देत त्या सुविधा ऑनलाईनच्या माध्यमातून लोकांनी घेत आहेत. त्या सुविधावरती प्रशासनानं सरकारनं बंदी घालावी व जे अति डिस्काउंटच्या माध्यमातून लोक औषधी खरेदी करतात त्याच्यावरती प्राबल्य त्याच्यावरती प्रतिबंध घातला जावा जेणेकरून लोकांच्या आरोग्याच्या दृष्टिकोनातून त्यांना चांगल्या औषधाचा पुरवठा सकारात्मक व्हावा या दृष्टीनं औषध केमिस्ट बांधवाच्या वतीनं संपूर्ण भारतभर आज बंद पुकारला गेला असून ವೈದ್ಯರಾದ ಡಾಕ್ಟರ್ ವಿಕಾಸ್ ಪಾಟೀಲ್ ಅವರು ಔಷಧ ಮಾರಾಟದ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಅನೇಕ ಔಷಧಿಗಳನ್ನು ವೈದ್ಯರ ಸಲಹೆ, ಸರಿಯಾದ ಪ್ರಮಾಣ ಮತ್ತು ರೋಗಿಯ ಸ್ಥಿತಿಗತಿ ಪರಿಗಣಿಸಿ ನೀಡಬೇಕು. ಆದರೆ ಆನ್ಲೈನ್ನಲ್ಲಿ ಖರೀದಿಯಲ್ಲಿ ಈ ಅಂಶಗಳನ್ನು ಕಡೆಗಣಿಸಲಾಗುತ್ತಿದೆ. ವಿಶೇಷವಾಗಿ ನಿದ್ರೆ ಮಾತ್ರೆಗಳು ಅಥವಾ ಕೆಲವು ಗಂಭೀರ ರೋಗಗಳ ಔಷಧಿಗಳನ್ನು ತಪ್ಪಾಗಿ ಸೇವಿಸಿದರೆ ಅಪಾಯಕಾರಿಯಾದಂತಹ ಅಡ್ಡ ಪರಿಣಾಮಗಳು ಉಂಟಾಗಬಹುದು ಎಂದು ಎಚ್ಚರಿಸಿದರು. ವಾಟ್ಸಪ್ದಲ್ಲಿ ಅಂಥವು ಯಾವ ಗುಳಿಗೆ ನಾವು ಫ್ರೀಕ್ವೆಂಟ್ಲಿ ಕೊಡಲ್ಲ ಅಥವಾ ಯಾವ ನಾವು ಫ್ರೀಕ್ವೆಂಟ್ಲಿ ಕೊಡಬಾರ್ದು ಅಂತೇಳಿ ಅಂಥವೆಲ್ಲನೂ ಆನ್ಲೈನಿಂದ ಅವರು ಸುಲಭವಾಗಿ ತರಿಸ್ಕೋಬೋದು. ಅದಕ್ಕೋಸ್ಕರ ವೆರಿಫಿಕೇಷನ್ ಆಗಲ್ಲ. ಇಲ್ಲಿ ಆದ್ರೆ ಏನಾಗ್ತದೆ, ನಾವು ಏನು ಔಷಧಿ ಬರಿತೇವೆ ಅಲ್ಲಿ ಎಲ್ಲ ಜನರಿಗೂ ಮೆಡಿಕಲ್ ಶಾಪ್ದವರು ಅವ್ರದ್ದು ಪರಿಚಯ ಇರ್ತದೆ, ಅವ್ರಿಗೂ ಗೊತ್ತಿರ್ತದೆ ಯಾವ ಔಷಧಿ ಸುಮಾರು ದಿವಸ ಕೊಡಬಾರ್ದು, ಯಾವ ಕೊಡಬೇಕು, ಪರ್ಸ್ನಲ್ ಕಾಂಟ್ಯಾಕ್ಟ್ ಇರ್ತದೆ. ಸೊ ಈಗ ಅವರು ತಿಳಿಸಿ ಹೇಳ್ಬೋದು ಪೇಷಂಟಿಗೆ ನುಂಗಬಾರ್ದು ಜಾಸ್ತಿ ಅಂತ. ನಿದ್ದೆ ಗುಳಿಗೆ ಅಂದ್ರಿ, ಕಳೆ ಗುಳಿಗೆ, ಸ್ಟಿರಾಯ್ಡ್ಸು ಇವೆಲ್ಲ ಶರೀರಕ್ಕೆ ಭಾಳ ಹಾರ್ಮ್ಫುಲ್ ಇಫೆಕ್ಟ್ಸ್ ಕೊಡ್ತವೆ. ಇಂಥವೆಲ್ಲ ಔಷಧಿ ಇದರಿಂದ ಏನಾಗ್ತದೆ ಆನ್ಲೈನ್ ಇರೋದ್ರಿಂದ ದೇ ವಿಲ್ ಟೇಕ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಅದರಿಂದ ಅವ್ರಿಗೆ ಹಾನಿ ಜಾಸ್ತಿ ಅದ. ದುಡ್ಡು ಒಂದು 4 ಉಳಿಬೋದು, ಬಟ್ ಲಾಂಗ್ ಟರ್ಮ್ದಲ್ಲಿ ಅವ್ರ ಶರೀರಕ್ಕೆ ತುಂಬ ಅಪಾಯ ಇದೆ. ದೇ ವಿಲ್ ಹ್ಯಾವ್ ಕಿಡ್ನಿ ಪ್ರಾಬ್ಲಮ್ಸ್, ದೇ ವಿಲ್ ಹ್ಯಾವ್ ಒಬೇಸಿಟಿ, ಮೋರ್ ಆಫ್ ಗ್ಲೂಕೋಸ್. ಅದರಿಂದ ಮತ್ತೆ ಅವ್ರಿಗೆ ಜಾಸ್ತಿ ಖರ್ಚಾಗೋದು ಹೊರತು ಉಳಿತಾಯ ಏನು ಲಾಂಗ್ ಟರ್ಮ್ದಾಗ ಇದರಲ್ಲಿ ಆಗೋದಿಲ್ಲ. So regarding all this, we extend our full support to the Chemist and Drug Association and request all the people of India to purchase medicines, to go to the drug stores, tell them what are the problems. They also, whatever discount they can give, they will definitely give. And hopefully this continues, the association with the chemists and the personal touch with the patient, with doctors also as well as the chemists also. Thank you very much. ಪ್ರತಿಭಟನೆ ಬಳಿಕ ಉಪ ತಹಶೀಲ್ದಾರರಾದ CA ಪಾಟೀಲ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಡಿಜಿಟಲ್ ಯುಗದಲ್ಲಿ ಆನ್ಲೈನ್ ಸೇವೆಗಳ ಬಳಕೆ ಹೆಚ್ಚುತ್ತಿದ್ದರೂ ಆರೋಗ್ಯದಂತಹ ಸೂಕ್ಷ್ಮ ಕ್ಷೇತ್ರಗಳಲ್ಲಿ ಕಟ್ಟುನಿಟ್ಟಿನ ನಿಯಂತ್ರಣ ಅಗತ್ಯವೆಂಬ ಬೇಡಿಕೆಯನ್ನ ಮತ್ತೊಮ್ಮೆ ಕೇಳಿಬಂದಿತು.
ಈ ಒಟ್ಟಿನಲ್ಲಿ ಸರ್ಕಾರ ಈ ಬೇಡಿಕೆಗೆ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದು ಈಗ ಗಮನಾರ್ಹ ವಿಷಯವಾಗಿದೆ. ಈ ಒಂದು ಪ್ರತಿಭಟನೆಯಲ್ಲಿ ಡಾಕ್ಟರ್ ಮಂದಾರ್ ಹವಳ್, ಡಾಕ್ಟರ್ ವಿನೋದ್ ಗಾಯಕ್ವಾಡ್, ಡಾಕ್ಟರ್ ಪ್ರಶಾಂತ್ ಬಸ್ತವಾಡಿ ಸೇರಿದಂತೆ ಅನೇಕ ವೈದ್ಯರು ಮತ್ತು ಔಷಧ ವ್ಯಾಪಾರಿಗಳಾದ ಮಹಾಂತೇಶ್ ನಾಗ್ನೂರಿ, ರಾಮಚಂದ್ರ ಕಿಲೆದಾರ್, ಕಿರಣ್ ಗ್ಯುಂಡಾ, ಅಪ್ಪು ಹನುಮಾಜ್, ಆನಂದ್ ಪಾಟೀಲ್, ಜುಬೇರ್ ಮುಲ್ಲಾ, ಅಜಯ್ ಜರಳಿ, ನಾಗಣ್ಣ ಢಂಗ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹೀಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ HCN ನ್ಯೂಸ್.